ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಬಿಜೆಪಿ ರಾಜ್ಯಾಧ್ಯಕ್ಷ KS ಈಶ್ವರಪ್ಪ. ಈಶ್ವರಪ್ಪ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಶ್ವರಪ್ಪ ಅವರು ಹೇಗಿದ್ದೀರಿ? ಈಗ ಆನಂದವಾಗಿದ್ದೀವಿ. ಪೂರ್ಣ ಆನಂದ. ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ರು, ಏನು ಸಮಸ್ಯೆ ಇದೆ? ಬಿಜೆಪಿ ಪಕ್ಷ ಮತ್ತು ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕೊಂಡಿದ್ರು. ಏನು ಸರ್ಕಾರ ಏನು ಇಕ್ಕಟ್ಟಲ್ಲಿ ಸಿಕ್ಕಿಲ್ಲ, ಕಾಂಗ್ರೆಸ್ಸು ರಾಜ್ಯಪಾಲರು ಇಕ್ಕಟ್ಟಲ್ಲಿ ಸಿಕ್ಕೊಂಡಿರೋದು. ಸೊ ಬಿಜೆಪಿ ಸರ್ಕಾರ ಇಕ್ಕಟ್ಟದಲ್ಲಿ ಏನು ಇಕ್ಕಟ್ಟಲಿಲ್ಲ. ಹಾಗಾದ್ರೆ ಬಿಜೆಪಿ ಪಕ್ಷದ ಈ ಹೋರಾಟ, ಪ್ರತಿಭಟನೆ, ಈ ಬ್ಲ್ಯಾಕ್ ಮೇಲ್ ಎಲ್ಲ ಯಾಕೆ? ಭಾರತೀಯ ಜನತಾ ಪಾರ್ಟಿ ಹುಡುಗಾಟಿಗೆ ಮಾಡೋ ಅಧಿಕಾರಕ್ಕೆ ಬಂದಿರೋಂಥ ಪಾರ್ಟಿ ಅಲ್ಲ. ಅನೇಕ ವರ್ಷ ಹಿರಿಯರು ತಪಸ್ಸು ಮಾಡಿಕೊಂಡು ಹೋರಾಟ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರೋಂಥ ಪಾರ್ಟಿ. ಈ ಪಾರ್ಟಿಯ ಅಧಿಕಾರ ತಂದಿರೋದು ಕಾಂಗ್ರೆಸ್ನವರು, JDSನವರು ಅಥವಾ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅಲ್ಲ. ಈ ಪಾರ್ಟಿನ ಅಧಿಕಾರಕ್ಕೆ ತಂದಿರೋದು ರಾಜ್ಯದ ಲಕ್ಷ ಲಕ್ಷ ಕಾರ್ಯಕರ್ತರ ಪರಿಶ್ರಮ, 6.5 ಕೋಟಿ ಜನರ ಆಶೀರ್ವಾದದಿಂದ ಈ ಸರ್ಕಾರ ಬಂದಿದೆ. ಈ ಸರ್ಕಾರವನ್ನು ನಾವು ವಿಧಾನಸಭೆ ಅಮಾನತಲ್ಲಿ ಇಟ್ಬಿಡ್ತೀವಿ ಅಂದರೆ ಬಿಟ್ಬಿಡ್ತೀವೇನೋ? ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೋಸ್ಕರ ಹೋರಾಟ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನಿಮಗೆ ಜನ ಮತ ಕೊಟ್ಟಿದ್ದಾರೆ, ಓಕೆ, ಆಯ್ಕೆ ಮಾಡಿ ಕಳಿಸಿದ್ರು ನಿಮ್ಮನ್ನು. ಕಳಿಸಿದ ನಂತರ ಜನ ಮತ ಕೊಟ್ಟಿದ್ದಾರೆ ಅಂತ ಬಿಜೆಪಿ ಹೇಗೆ ಬೇಕಾದ್ರೂ ನಡ್ಕೋಬೋದಾ? ರಾಜ್ಯದಲ್ಲಿ ಹೇಗೆ ನಡ್ಕೊಂಡಿದೆ? ನೀವು ಅನ್ಕಾನ್ಸ್ಟಿಟ್ಯೂಷನ್ ಆಗಿ ಏನು ಮಾಡಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಥವಾ ಸಂವಿಧಾನಬದ್ಧವಾಗಿ ನಡ್ಕೊಂಡಿದ್ದೀವಿ? ಎಲ್ಲ ಸಂವಿಧಾನಬದ್ಧವಾಗಿ ನಾವು ಮಾಡಿದ್ದೇವೆ. ಹಾಗಾದ್ರೆ ಸಂವಿಧಾನದ ಕರ್ತವ್ಯವನ್ನ ನಿರ್ವಹಿಸೋಕೆ ಬಂದಿರೋ ರಾಷ್ಟ್ರಪತಿಯ ಪ್ರತಿನಿಧಿ ರಾಜ್ಯಪಾಲರು ಹಾಗಾದ್ರೆ ತಪ್ಪು ಮಾಡ್ತಾ ಇದ್ದಾರಾ? ರಾಜ್ಯಪಾಲರು ಅಂತ ಅವ್ರು ಕರೆಯೋಕ್ಕೆ ನಾನು ತಯಾರಿಲ್ಲ. ಕಾಂಗ್ರೆಸ್ ಏಜೆಂಟ್ ಅಂತ ನಾನು ಹೇಳಿದ್ದಲ್ಲ, ಅವ್ರು ಬರ್ತಿದ್ದಂಗೆ ಹೇಳ್ಕೊಂಡ್ರು ನಾನು ಹೆಮ್ಮೆ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತ ಅಂತ ಅವರೇ ಹೇಳ್ಕೊಂಡಿರೋದು. ಹೀಗಾಗಿ ಅವ್ರು ರಾಜ್ಯಪಾಲರು ಅಂತ ಕರೆಯೋದಕ್ಕೆ ನಮ್ಮ ಪಕ್ಷ ತಯಾರಿಲ್ಲ. ಕರ್ನಾಟಕ ರಾಜ್ಯ ಜನನೂ ಅವ್ರು ಇಚ್ಛೆ ಮಾರಿ ಹಾಕ್ತಾ ಇದ್ದಾರೆ, ಈ ರೀತಿ ಕಾಂಗ್ರೆಸ್ ಏಜೆಂಟ್ ಅಂತ ವರ್ತನೆ ಮಾಡಬಾರ್ದು ಅಂತ. ಒಂದಲ್ಲ ಉದಾಹರಣೆಗಳದಕ್ಕೆ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಬಿಜೆಪಿಗೆ ಮತ ಕೊಟ್ಟಿದ್ದಕ್ಕೆ ಬಿಜೆಪಿಯವರು ಹೇಳ್ದ ಹಾಗೆಲ್ಲ ಎಲ್ಲರೂ ಕೇಳಬೇಕಾ? ಉದಾಹರಣೆ ಕೊಡ್ತೀನಿ. ಒಂದು, ವಿಧಾನಸೌಧದೊಳಗೆ ಏನೆಲ್ಲ ನಡೆಯುತ್ತೆ ಅದು ಬಿಜೆಪಿಯೇ ಅಲ್ಲಿ ನೇತೃತ್ವ ವಹಿಸುತ್ತೆ, ನಾವು ಮಾಡಿದ್ದು ಸರಿ ಅನ್ನತ್ತೆ. ಎರಡನೇದು, ಬಿಜೆಪಿ ನೇತೃತ್ವದ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ಅಭಿವೃದ್ಧಿಯಾಗಿ ನಡಿಬೇಕು ಅಂತ ಹೇಳಿದರೆ ವಿರೋಧ ಪಕ್ಷದವರೆಲ್ಲ ನಮ್ಮ ಪಕ್ಷಕ್ಕೆ ಬರಬೇಕು ಅನ್ನೋದಕ್ಕೆ ಆಪರೇಷನ್ ಕಮಲ. ಮೂರನೇದು, ರಾಜ್ಯಪಾಲರು ನಾವು ಹೇಳಿದ್ದನ್ನೆಲ್ಲ ಪಾಸ್ ಮಾಡಬೇಕು, ನಾವು ಹೇಳಿದ್ದೆಲ್ಲ ಕೇಳಬೇಕು ಅಂದರೆ ಏನು ನಡೀತಾ ಇದೆ ಇಲ್ಲಿ? ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯೋ ಅಥವಾ ಬೇರೆ ಥರದ ವ್ಯವಸ್ಥೆ ಇದೆಯೋ? ನೋಡಿ, ಅದಕ್ಕೆ ಹೇಳ್ತಿರೋದು ನಾನು, ಒಂದು ರಾಜಕೀಯ ಪಕ್ಷ ತನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತ ಅನ್ನೋದಕ್ಕೆ ಇದು ವ್ಯವಸ್ಥೆಗಳು. ಈಗ ಕಾಂಗ್ರೆಸ್ಸಿನ JDSನ ಶಾಸಕರುಗಳು ಭಾರತೀಯ ಜನತಾ ಪಾರ್ಟಿಗೆ ಬರ್ತಿದ್ದಾರೆ ಅಂತ ಅಂದ ತಕ್ಷಣ ಅದು ಆಪರೇಷನ್ ಕಮಲ ಅಂತ ಇರ್ತೀರಿ. ಯಾಕೆ ಬರ್ತಾರೆ ಅವರು? ಆ ಕಾಂಗ್ರೆಸ್ JDSನಲ್ಲಿ ಹಿಡಿತದಲ್ಲಿರೋಂಥ ಶಕ್ತಿ ಇಲ್ಲ ಅಂತ. ಅಲ್ಲ, ಆಡಳಿತ ಪಕ್ಷಕ್ಕೆ ಬಂದರೆ ನೀವು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಇಲ್ಲ, ಎರಡೂ ಬೇರೆ. ನಾವು ಹೇಳಲ್ಲ, ಅವ್ರು ಬರ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ JDSನವ್ರು ಏನು ಮಾಡಿದ್ರು? ನಾವು ಅಲ್ಲೊಬ್ಬರು ಇಲ್ಲೊಬ್ಬರು ಕಾಂಗ್ರೆಸ್ JDSನವ್ರು ರಾಜೀನಾಮೆ ಕೊಟ್ಟು BJP ಬರೋಂಥ ಪ್ರಯತ್ನ ನಡೆದರೆ ಇದು ಆಪರೇಷನ್ ಕಮಲ. BJPಯಲ್ಲಿರೋಂಥ 11 ಜನ ಶಾಸಕರನ್ನ ಇವ್ರು ಚೆನ್ನೈಗೆ, ಗೋವಾಕ್ಕೆ ಹೊತ್ಕೊಂಡು ಹೋಗ್ತಾರಲ್ಲ, ಇದು ಆಪರೇಷನ್ ಅಲ್ವಾ? ನಾವು ಅದಕ್ಕೋಸ್ಕರ ಏನು ಕ್ರಮ ತೊಗೊಂಡ್ವಿ? ಈ ರೀತಿ ದಾರಿ ತಪ್ಪುವಂತ ಹೋಗೋಂಥ ಶಾಸಕರನ್ನ ಅಶಿಸ್ತಿನ ಗುರು ಆಗಿದ್ದೀರಿ ಅಂತ ಅಂದ್ಕೊಂಡು ಪಾರ್ಟಿಯಿಂದ ಕಿತ್ತೆಸ್ದ್ವಿ. ಇದು BJP ಗಟ್ಸು. ಕಾಂಗ್ರೆಸ್ JDSನವರು ಅದು ಮಾಡ್ತಿದ್ದಾರಾ? ನಾವೇನು ಹೇಳ್ತಿದ್ದೀವಿ? ನೀವು ಮಾಡಿ ತಪ್ಪು ಅಂತ ಅಂದ ತಕ್ಷಣ ಸುಪ್ರೀಂ ಕೋರ್ಟ್ ಹೋದ್ರು. ಕಿತ್ತೆಸ್ತ ವಿಚಾರಕ್ಕೆ ಮತ್ಪತ್ತೀನಿ ಈಶ್ವರ. ತಾವು ಈಗ ಹೇಳ್ತಾ ಇದ್ದೀರಿ ಬಿಜೆಪಿ ನಾವೆಲ್ಲ ಸರಿಯಾದ ದಿಕ್ಕಿನಲ್ಲೇ ಸಾಕ್ತಾ ಇದ್ದೀವಿ. ಹೌದು. ಬಿಜೆಪಿ ಪಕ್ಷ ತಾನು ಹೇಳಿದ್ದೆಲ್ಲ ನಡಿಬೇಕು ಅನ್ನುವ ಜೋರು ದನಿಯ ಕೂಗಾಟ ರಾಜ್ಯದಿಂದ ರಾಷ್ಟ್ರ ಮಟ್ಟದವರೆಗೆ, ಆ ನಂತರ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ. ಆಡಳಿತ ಪಕ್ಷ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ, ಗೃಹ ಸಚಿವರೆಲ್ಲ ಬೀದಿ ಕೂತ್ಕೊಂಡ್ರೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡೋದು. ಅದಕ್ಕೋಸ್ಕರ ಹೇಳ್ತಿರೋದು, ಸಂವಿಧಾನವನ್ನು ಉಳಿಸ್ಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಗೃಹ ಮಂತ್ರಿ, ಶಾಸಕ, ಮಂತ್ರಿ ಬರಲ್ಲ. ಸಂವಿಧಾನವನ್ನು ಉಳಿಸ್ಬೇಕಾದಂಥ ಕರ್ತವ್ಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು. ಆದರೆ ಇಲ್ಲಿ ಪ್ರಶ್ನೆ ಬಂದಿದೆ, ಸಂವಿಧಾನಬದ್ಧವಾದಂಥ ಅಧಿಕಾರವನ್ನೇ ಕಿತ್ತಾಕೋದು. ಮಂತ್ರಿಮಂಡಲ ತೀರ್ಮಾನ ಮಾಡಿಕೊಂಡು ವಿಧಾನಮಂಡಲ ಅಧಿವೇಶನ ಕರಿಯಪ್ಪ ಅಂತ ರಾಜ್ಯಪಾಲರಿಗೆ ಅನುಮತಿ ಕೊಟ್ಟಿದ್ದು ಇವತ್ತಿನ ತನಕ ಕೊಟ್ಟಿಲ್ಲ. ಇದು ಸಂವಿಧಾನದ ಕಗ್ಗೊಲೆ ಅಲ್ವಾ? ಈಗ ಜೂನ್ 2 ನಿಮ್ಗೆ ಅವಕಾಶ ಇದೆಯಲ್ಲ, ಯಾವ ಬೇಕಾದ್ರೂ ಟೈಮ್ ಕೊಡ್ಬೋದಲ್ಲ ನಿಮಗೆ? ಹಿಂದೆ ನೋಡಿ, ನೀವು ಅದಕ್ಕೆ ನಾನು ಹೇಳ್ತಿರೋದು. ಮೊನ್ನೆ ರಾಜ್ಯಪಾಲರ ಹತ್ರ ಹೋದಾಗ ಏನು ಹೇಳಿದ್ರು ಮುಖ್ಯಮಂತ್ರಿಗಳು? ಹೋದಾಗ ನಾನು ಕೇಂದ್ರಕ್ಕೆ ನಿಮ್ಮ ಅಮಾನತನ್ನು ಕಳಿಸ್ಕೊಟ್ಟಿದ್ದೇನೆ, ಶಿಫಾರಸನ್ನು, ಅಲ್ಲಿಂದೇನು ಉತ್ತರ ಬರುತ್ತೆ ನೋಡಿ ಕಾಯ್ತೀವಿ ಅಂತ. ಇದರ ಅರ್ಥ ಏನು? ಈ ರಾಜ್ಯ ಸರ್ಕಾರವನ್ನು ಅಮಾನತಲ್ಲಿ ಇಡಬೇಕು ಅನ್ನೋ ತೀರ್ಮಾನ ನಾನು ಮಾಡಿದ್ದೇನೆ. ಈ ಸರ್ಕಾರ ಇರುತ್ತೋ ಬಿಡುತ್ತೋ ಹೋಗುತ್ತೆ ಅನ್ನೋದನ್ನು ಮಂತ್ರಿಮಂಡಲದ ತೀರ್ಮಾನವನ್ನು ಅಮಾನತ್ತಿಗೆ ಇದಕ್ಕೆ ಹೋಲಿಸ್ಕೊಡುದು. ಜೂನ್ 2 ಸಮಯ ಇದೆಯಲ್ಲ, ಅವ್ರು ಬಾಯ್ಬಿಟ್ಟು ಜೂನ್ 2 ಸಮಯ ಇದೆ ಇಲ್ಲ ನಾನು ಹೇಳ್ತಿಲ್ಲ, ಸಮಯ ಇದೆ. ಜೂನ್ 2 ಕೊಡ್ತಾರೋ, ಇವತ್ತೇ ಕೊಡ್ತಾರೋ, ನಾಳೆ ಕೊಡ್ತಾರೋ ಪ್ರಶ್ನೆ ಬೇರೆ, ಅಥವಾ ಕೊಡದೇ ಇಡ್ತಾರೋ ಅದು ಪ್ರಶ್ನೆ ಬೇರೆ. ನಾನು ಹೇಳಿಕೊಟ್ಟಿರೋದು ಮಂತ್ರಿಮಂಡಲದ ನಿರ್ಣಯವನ್ನು ಗೌರವಿಸಬೇಕಾದಂಥ ಕರ್ತವ್ಯ ರಾಜ್ಯಪಾಲರು ತಾನೆ. ಬಿಜೆಪಿಯ ಕಟ್ಟಾಳು ನೀವು. ಹೌದು, ಪ್ರಾಮಾಣಿಕವಾಗಿ ಬಿಜೆಪಿಲಿದ್ದು ರಾಜ್ಯಾಧ್ಯಕ್ಷರಾಗಿ ಇಡೀ ಪಕ್ಷವನ್ನು ಹಿಡಿತಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ತಾವು ಅನ್ಸ್ಕೊಂಡಿದ್ದೀರಿ. ಪಕ್ಷದ ಬಗ್ಗೆ ನಿಮಗೆಲ್ಲ ಅರಿವಿದೆ. ಬಿಜೆಪಿ ಈಗ ಒಂದು ಪಕ್ಷವಾಗಿ ಉಳ್ಕೊಂಡಿಲ್ಲ. ಅದು ಬಿಜೆಪಿ ಪಕ್ಷ ಹೀಗೆ ಹೆಂಗಿತ್ತು ಹಿಂದೆ ಹಾಗೆ ಉಳ್ಕೊಂಡಿಲ್ಲ. ಬಿಜೆಪಿ ಪಕ್ಷ ಮಾಡಿದ ಕೆಟ್ಟ ಕೆಲಸಗಳಿಂದ
BJP ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೆಲ್ಲ ಕೆಡಿಸ್ಬೋದು ಅದನ್ನೆಲ್ಲ ಕೆಡಿಸಿ ರಾಜಕೀಯವಾಗಿ ನೈತಿಕವಾಗಿ ಯಾವುದೇ ಮೌಲ್ಯ ಉಳಿಸ್ಕೊಳ್ಳೋದಲ್ಲೇ ತಾನು ಮಾಡಿದ ಕೆಲಸದಿಂದ ತಪ್ಪಿನಿಂದಾಗಿ ಈಗ ಅದು ವಿಲ ಒದ್ದಾಡ್ತಾ ಇದೆ. ಅದಕ್ಕೆ ಬೇಕಾಗೋದನ್ನು ಮುಚ್ಕೊಳ್ಳೋದಕ್ಕೆ ನೀವು ಇದನ್ನೆಲ್ಲ ಮಾಡಿ. ಅದಕ್ಕೆ ಹೇಳ್ತಿರೋದು, ಇದು ಕಾಂಗ್ರೆಸ್ನವರು JDSನವರು ಹೇಳ್ದಂಗೆ ನೀವು ಹೇಳ್ತಾ ಇದ್ದೀರಿ. ನಾವು ಏನೂ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದರೆ ರಾಜ್ಯ ಜನ ನಮ್ಮ ಬೆಂಬಲಕ್ಕೆ ನಿಲ್ತಿರಲಿಲ್ಲ. ವಿಧಾನಸಭೆ ಚುನಾವಣೆ ಆದಾಗಿಂದ ಇವತ್ತಿನ ತನಕ ನಡೆದಂಥ ಲೋಕಸಭೆ ಚುನಾವಣೆ, ಉಪಚುನಾವಣೆಗಳು, ಸಹಕಾರಿ ಸಂಘ ಚುನಾವಣೆ, ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆ, ಎಲ್ಲ ಚುನಾವಣೆಗಳು ಕೂಡ ಜನ ಯಾಕೆ ನಮಗೆ ಬೆಂಬಲ ಕೊಡ್ತೀರಾ, ಆಯ್ಕೆ ಮಾಡ್ತಿದ್ದಾರೆ. ಸರಿಯಾದ ದಿಕ್ಕಲ್ಲಿ ನೀವು ಹೋಗ್ತಿದ್ದೀವಿ ಅನ್ನೋದಕ್ಕೋಸ್ಕರ ಬೆಂಬಲ ಕೊಡ್ತೀವ್ರಣ. ಯಾಕೆ ತಮಿಳುನಾಡಲ್ಲಿ DMK ಕಿತ್ತೆಸಿದ್ರು, ಯಾಕೆ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಕಿತ್ತೆಸಿದ್ರು, ಯಾಕೆ ನಮಗೆ ಬೆಂಬಲ ಕೊಡ್ತಿದ್ದಾರೆ? ಆಗಲ್ಲ ಅನ್ನೋ ನಂಬಿಕೆ ಇದೆಯಾ ನಿಮಗೆ? ನಮಗೆ ಬೆಂಬಲ ಕೊಡ್ತಾ ಇರೋದು ಕಟ್ತೀವಿ. 3 ಚುನಾವಣೆ, ಉದಾಹರಣೆಗೆ ಚನ್ನಪಟ್ಟಣ ಚನ್ನಪಟ್ಟಣ ಒಕ್ಕಲಿಗರು ಯಾವಾಗಲೂ ನಮ್ಮ ಜೊತೆಗಿರ್ತಾರೆ ಏನಂತ ಜಾತಿ ರಾಜಕಾರಣ ಮಾಡ್ಕೊಂಡು ಹೊಂಟಿದ್ದು JDSನವರು. ಇವತ್ತು ಚನ್ನಪಟ್ಟಣ ಅಂತ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಗೆಲುವು ಕೊಡೋದು ಕಾರಣ ಏನು? ಜಾತಿ ನೋಡಲಿಲ್ಲ, ಅಭಿವೃದ್ಧಿ ಮಾಡ್ತಾರಂತ ಮೊದಲನೇ ಸರ್ಕಾರ ಯಡಿಯೂರಪ್ಪನ ನೇತೃತ್ವ ಸರ್ಕಾರ ಅಂತೇಳಿ ಇಡೀ ರಾಜ್ಯದ ಜನರ ಭಾವನೆಯನ್ನು ಜಗಳೂರು, ಬಂಗಾಲಪೇಟೆ ಮತ್ತು ನಾವು ಚನ್ನಪಟ್ಟಣದಲ್ಲಿ ಕಂಡಿದ್ದೀವಿ. ನಮ್ಮ ಬೆಂಬಲ ಕೊಡ್ತಿದ್ದಾರೆ. ಈ ಬೆಂಬಲವನ್ನು ಸಹಿಸಲಾರ್ದೇನೆ ಈ ಒಂದು ಸರ್ಕಾರವನ್ನೇ ಕಿತ್ತಾಯಿಸ್ಬಿಡ್ತೀವಿ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ, ಸಾರ್ವತ್ರಿಕ ಚುನಾವಣೆಯಲ್ಲಿ ಈಗ ಬರೋಷ್ಟು ಸೀಟ್ ನಮಗೆ ಬರಲ್ಲ ಅಂತ ಕಾಂಗ್ರೆಸ್ JDSನವ್ರಿಗೆ ಗೊತ್ತಾಗಿದ್ದಕ್ಕೋಸ್ಕರ ಈ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ಇವ್ರು ಮುಖ್ಯಮಂತ್ರಿನ ನಾವು ತೆಗಿತೀವಿ, ವಿಧಾನಸಭೆನ ಅಮಾನತಲ್ಲಿ ಇಡ್ತೀವಿ ಅಂತ ನಾವು ಮಂಡಕ್ಕಿತ್ತ ಕೂತಿರ್ತೀವ. ರಾಜ್ಯ ಜನ ನಮ್ಮ ಅಧಿಕಾರಕ್ಕೆ ತಂದಿರೋದು ಆಡಳಿತ ನಡೆಸಿ ಅಂತ ಇವ್ರು ಕುಣಿದಂಗೆಲ್ಲ ಕುಣಿಯೋಕ್ಕಲ್ಲ. ರೈಟ್, ಅದ್ರ ಬಗ್ಗೆ ಮಾತಾಡ್ತೀನಿ ಶೋಭನವ್ರೆ, ಅದ್ರ ಬಗ್ಗೆನೇ ಮಾತಾಡ್ತೀನಿ. ಚುನಾವಣೆಗಳ ಬಗ್ಗೆ, ನಿಮ್ಮ ಅಭಿವೃದ್ಧಿ ಆಡಳಿತದ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.